ಜಿಲ್ಲೆ ಈ ಸಲ ಲಾರ್ಜೆಸ್ಟ್ ಡೆಫಿಸಿಟ್ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಅತಿ ಕಡಿಮೆ ಮಳೆ ಆಗಿರುವಂಥದ್ದು ನಮ್ಮ ವಿಜಯನಗರ ಜಿಲ್ಲೆ. ಹಾಗಾಗಿ ನಾವು ಪ್ರತಿ ತಾಲೂಕಿಗೆ ಇವತ್ತು ನಮ್ಮ ಅಧಿಕಾರಿಗಳು CO, ತಹಶೀಲ್ದಾರ್, AC ಮತ್ತು ಅಗ್ರಿಕಲ್ಚರ್ JD ಮತ್ತು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಎಲ್ಲ ಸಿಬ್ಬಂದಿಗಳು, ಆಫೀಸರ್ಸು ಮತ್ತು ಸಿಬ್ಬಂದಿಗಳು ನಾವು ಗ್ರೌಂಡ್ ರಿಯಾಲಿಟಿ ಏನಿದೆ ಅಂತ ಅನ್ನೋದಕ್ಕೋಸ್ಕರ ಗ್ರೌಂಡ್ ಟ್ರೂತಿಂಗ್ ಅಂತಾರೆ, ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಈಗ ಎಲ್ಲ ಪ್ರತಿಯೊಂದು ನಾವು ಐಡೆಂಟಿಫೈ ಮಾಡಿ ನಮ್ಮ ಅಗ್ರಿಕಲ್ಚರ್ JD ಒಂದು ರೂಟ್ ಮ್ಯಾಪ್ ಮಾಡ್ಕೊಂಡಿದ್ದಾರೆ. ಎಲ್ಲ ತಾಲೂಕಲ್ಲೂ ರೇನ್ ಫೆಡ್ ಜಮೀನು ಏನಿದೆ, ಮಳೆ ಆಶ್ರಿತ ಕ್ರಾಪ್ಸ್ ಎಲ್ಲಿ ಲಾಸ್ ಆಗಿದೆ, ಎಲ್ಲಿ ಏನಾದರೂ ಪರಿಸ್ಥಿತಿ ಏನಿದೆ ಅಂತ ಅನ್ನೋದಕ್ಕೋಸ್ಕರ ನಾವು ಸ್ಟಡಿ ಮಾಡೋಕ್ಕೆ ಬಂದಿದ್ದೀವಿ. ಸೊ ಆ ರಿಪೋರ್ಟ್ ನಾವು ತೊಗೊಂಡು ನಂತರ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಇವತ್ತೆಲ್ಲ ನಾವು ಮುಗಿಸ್ತೀವಿ, 1 ವೀಕಲ್ಲಿ ನಾವು ಕಳಿಸ್ಕೊಡ್ತೀವಿ ಇದನ್ನು. ಇದು ಇವತ್ತು ನಾವೆಲ್ಲ ಒಂದು ನೋಡಿದ್ರೆ ಗೊತ್ತಾಗುತ್ತೆ, ನಾವು ಪ್ರತಿಯೊಂದು ಹೊಲಕ್ಕೂ ಹೋಗೋ ಅವಶ್ಯಕತೆ ಇಲ್ಲ. ಸೊ ನಾವು ಪ್ರತಿ ತಾಲೂಕಲ್ಲೂ 2 ಪ್ಲೇಸಸ್ನ ಸೆಲೆಕ್ಟ್ ಮಾಡಿದ್ದೀವಿ. ಇವತ್ತು ಫುಲ್ಲು ನಮ್ಮದು ಎಲ್ಲ ಫೀಲ್ಡ್ ವಿಸಿಟೇ ಇರುತ್ತೆ. 65%, -65 ಇದೆ. ಹೌದು, CM ಅವರು ಇದನ್ನು ಡೆಫಿಸಿಟ್ ಅಂತ ಅವರು ಇದು ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಗ್ರೌಂಡ್ ಟ್ರೂತಿಂಗ್ ಮಾಡ್ಕೊಂಡು ರಿಪೋರ್ಟ್ ಕಳಿಸಿ ಆದಷ್ಟು ಬೇಗ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಇದು ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ವಿಜಯನಗರ ಜಿಲ್ಲೆಯಲ್ಲೇ ಫೋಕಸ್ ಮಾಡಿರುವಂತ ಮಾಹಿತಿ. ಯಾಕಂದ್ರೆ ಇಲ್ಲೇ ಲಾರ್ಜೆಸ್ಟ್ ಡೆಫಿಸಿಟ್ ಇರೋದು, ಇಡೀ ನಮ್ಮ ಕರ್ನಾಟಕಾದ್ಯಂತ ಲಾರ್ಜೆಸ್ಟ್ ಡೆಫಿಸಿಟ್ ಅಂದರೆ ವಿಜಯನಗರ ಜಿಲ್ಲೆ. ಮಳೆ ಕೊರತೆ ಇರೋದು, ತೀವ್ರ ಮಳೆ ಕೊರತೆ. ಇಲ್ಲ, ನಮ್ಮ ಎಲ್ಲ ವಿಜಯನಗರ ಪೂರ್ತಿ ಇದನ್ನು ಕವರ್ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ 70% ಗುಳೆ ಹೋಗಿದೆ. ಇಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಮಾತಾಡಿದೆ, ಮಕ್ಕಳನ್ನ ನೀವು ಹೋಗಬಾರ್ದು. ಈಗ ನರೇಗಾದ ವರ್ಕು ಸ್ಟಾರ್ಟ್ ಆಗಿದೆ, ಇದು VB ರಾಮ್ಜಿ ವರ್ಕು ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾನು ಎಲ್ಲರಿಗೂ ಮನವಿ ಮಾಡ್ಕೊಳ್ತೀನಿ, ನಮ್ಮಲ್ಲೇ ನಮ್ಮ ಪಂಚಾಯತ್ ವತಿಯಿಂದ ಕೆಲಸಗಳು ಸಿಗುತ್ತೆ, ದಯವಿಟ್ಟು ಇಲ್ಲೇ ಇರಿ. ಮಕ್ಕಳನ್ನ ಹೋದ್ರೂ ಸಹ ಮಕ್ಕಳನ್ನ ನೀವು ಕರ್ಕೊಂಡು ಹೋಗ್ಬೇಡಿ. ನೀವು ಮಕ್ಕಳ ಲಿಸ್ಟ್ ನಮ್ಮ PDOಗೆ ಅಥವಾ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಟೀಚರ್ಸ್ಗೆ ಕೊಟ್ಟರೆ ನಾವು ಬೇರೆ ಹಾಸ್ಟೆಲಲ್ಲಿ ಎಲ್ಲರ ಇರೋದಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ಅವ್ರಿಗೆ ಬೇರೆ ಕಡೆ ಇಲ್ಲೇ ಅಂತಲ್ಲ, ಬೇರೆ ಕಡೆ ಬೇರೆ ಹಾಸ್ಟೆಲಲ್ಲಿ ಎಲ್ಲಿ ಇದೆ ಎಲ್ಲಾದರೂ ಮಾಡ್ತೀವಿ ಹಾಸ್ಟೆಲಲ್ಲಿ. ಪ್ರಾಥಮಿಕ ಹಂತದಲ್ಲೇ ಅವರಿಗೆ ಅದಕ್ಕೆ ಅವರು ಎಲ್ಲರೂ ಗುಳೆ ಹೋಗೋ ಅವಶ್ಯಕತೆ ಇಲ್ಲ. ಹೋದರೆ ಅವರು ಮನೆಯಲ್ಲಿ ಯಾರನ್ನಾದ್ರೂ ಬಿಟ್ಟು ಹೋಗ್ಬೇಕಾಗುತ್ತೆ. ಮಕ್ಕಳ ಎಜುಕೇಷನ್ ಇಂಪಾರ್ಟೆಂಟ್ ಇದೆ.